ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ರೈತ ಮಿತ್ರ ನ್ಯೂಸ್. ನಾನು ಎಸ್.ವೈ. ಕಂಬಾರ್. 12ನೇ ಶತಮಾನದ ಕಾಯಕಯೋಗಿ ಮಹಾಶರಣ ಶ್ರೀ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಬಾಗಲಕೋಟೆ ತಾಲೂಕ್ ಕಂಬಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಕ್ತಿಭಾವ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಬಿ ಕಂಬಾರ್ ವಹಿಸಿದ್ದರು. ಗೌರವಾಧ್ಯಕ್ಷರಾದ ಶ್ರೀ ಗೂಳಪ್ಪ ಕಂಬಾರ್ ಉಪಸ್ಥಿತರಿದ್ದು, ಮಹಾಶರಣ ಕಂಬಾರ ಕಲ್ಲಯ್ಯನವರ ಕಾಯಕ, ದಾಸೋಹ ಮತ್ತು ಸಮಾನತೆಯ ಸಂದೇಶಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಪ್ರಾಸಂಗಿಕವೆಂದು ತಮ್ಮ ಮಾತಿನಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪರಶುರಾಮ್ ಕಂಬಾರ್, ಮಲ್ಲಿಕಾರ್ಜುನ ಕಂಬಾರ್, ರವೀಂದ್ರ ಕಂಬಾರ್, ಮಾದೇವಪ್ಪ ಕಂಬಾರ್, ಶ್ರೀ ಮುಳ್ಯಪ್ಪ ಕಂಬಾರ್, ಹನುಮಂತ್ ಕಂಬಾರ್ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು ಉಪಸ್ಥಿತರಿದ್ದು, ಕಮ್ಮಾರ ಕಲ್ಲಯ್ಯನವರ ಜೀವನ ಆದರ್ಶಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಜಯಂತಿ ಕಾರ್ಯಕ್ರಮದಲ್ಲಿ ಕಲ್ಲಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಸಮಾಜ ಸೇವಾ ಮತ್ತು ಕಾಯಕ ತತ್ವಗಳ ಕುರಿತು ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮವು ಶಾಂತಿಯುತ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಬಾಗಲಕೋಟೆ ತಾಲೂಕ್ ಕಂಬಾರ ಕ್ಷೇಮಾಭಿವೃದ್ಧಿ ಸಂಘ. ಇಂದು ನಾವಿಲ್ಲಿ ಒಂದೇ ವೇದಿಕೆಯಲ್ಲಿ ಸೇರಿರುವುದು ನಮ್ಮ ಸಮಾಜಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. 12ನೇ ಶತಮಾನದ ಮಹಾನ್ ಕಾಯಕಯೋಗಿ ಶಿವಶರಣ ಕಂಬಾರ ಕಲ್ಲಯ್ಯನವರ ಜಯಂತಿಯನ್ನು ಆಚರಿಸಲು ನಾವು ಒಂದಾಗಿದ್ದೇವೆ. ಈ ಜಯಂತಿ ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಬದುಕಿಗೆ ದಾರಿ ತೋರಿಸುವ ಮಹಾನ್ ತತ್ವಗಳ ಸ್ಮರಣೆಯಾಗಿದೆ. ಇಂದು ಶಿವಶರಣ ಕಾಯಕಯೋಗಿ ಕಲ್ಲಯ್ಯನವರ ಜಯಂತಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿದೆ. ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ಕೊಪ್ಪಳ, ಮೈಸೂರು, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳು ಹಾಗೂ ಮನೆಮನೆಯಲ್ಲೂ ಕಲ್ಲಯ್ಯನವರ ನಾಮಸ್ಮರಣೆ ನಡೆಯಿತು. ಇದು ನಮ್ಮ ಸಮಾಜದ ಏಕತೆ, ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿದೆ. ಶಿವಶರಣ ಕಲ್ಲಯ್ಯನವರು ಕೇವಲ ಒಬ್ಬ ಶರಣರು ಮಾತ್ರವಲ್ಲ, ಅವರು ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾನ್ ಯೋಗಿ. ಕಾಯಕವೇ ಕೈಲಾಸ ಎಂಬ ಸಂದೇಶವನ್ನು ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದವರು. ಶ್ರಮವೇ ದೇವರು, ದುಡಿಮೆಯೇ ಪೂಜೆ, ಸಮಾನತೆಯೇ ಜೀವನ ಎಂಬ ತತ್ವವನ್ನು ಅವರು ಪ್ರತಿಪಾದಿಸಿದರು. ಜಾತಿ, ವರ್ಗ, ಲಿಂಗಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ಸಂದೇಶ ಇಂದು ನಮ್ಮ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿದೆ. ಇಂದು ವೇದಿಕೆಯಲ್ಲಿ ಮಾತನಾಡಿದ ನಮ್ಮ ಸಮಾಜದ ಗಣ್ಯ ಮುಖಂಡರು, ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ಬಗ್ಗೆ ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡಿದರು. ಕಂಬಾರ ಸಮಾಜವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಇನ್ನಷ್ಟು ಬಲಿಷ್ಠವಾಗಬೇಕಾದ ಅಗತ್ಯವಿದೆ ಎಂದು ಎಲ್ಲರೂ ಒತ್ತಿ ಹೇಳಿದರು. ವಿಶೇಷವಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವು ಮೊದಲ ಆದ್ಯತೆ ನೀಡಬೇಕು. ಶಿಕ್ಷಣವೇ ಸಮಾಜದ ಬೆಳಕು. ಶಿಕ್ಷಣ ಪಡೆದ ಯುವಕರು ಉತ್ತಮ ಉದ್ಯೋಗ, ಸ್ವಯಂ ಉದ್ಯಮ ಮತ್ತು ಹೊಸ ಹೊಸ ಅವಕಾಶಗಳನ್ನು ಪಡೆದು ಸಮಾಜದ ಅಭಿವೃದ್ಧಿಗೆ ಕಾರಣರಾಗುತ್ತಾರೆ. ಜೊತೆಗೆ ಆರ್ಥಿಕ ಸ್ವಾವಲಂಬನೆ ನಮ್ಮ ಸಮಾಜದ ಶಕ್ತಿ. ಸ್ವಉದ್ಯೋಗ, ಕೌಶಲ್ಯಾಭಿವೃದ್ಧಿ, ಕೈಗಾರಿಕೆ ಹಾಗೂ ಪರಂಪರಾಗತ ವೃತ್ತಿಗೆ ಹೊಸ ತಂತ್ರಜ್ಞಾನವನ್ನು ಜೋಡಿಸುವ ಮೂಲಕ ನಾವು ಮುಂದೆ ಸಾಗಬೇಕು. ನಮ್ಮ ಸಂಘಟನೆಗಳು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಬಡ ವಿದ್ಯಾರ್ಥಿಗಳಿಗೆ ಸಹಾಯ, ಪ್ರತಿಭಾವಂತರಿಗೆ ಪ್ರೋತ್ಸಾಹ, ಮಹಿಳೆಯರ ಸಬಲೀಕರಣ, ಯುವಕರಿಗೆ ಮಾರ್ಗದರ್ಶನ ನೀಡುವಂತಹ ಕಾರ್ಯಗಳು ನಿರಂತರವಾಗಿ ನಡೆಯಬೇಕು. ಇದುವೇ ಶಿವಶರಣ ಕಲ್ಲಯ್ಯನವರ ತತ್ವಗಳಿಗೆ ನಿಜವಾದ ಗೌರವವಾಗುತ್ತದೆ. ಕೊನೆಗೆ ಶಿವಶರಣ ಕಾಯಕಯೋಗಿ ಕಂಬಾರ ಕಲ್ಲಯ್ಯನವರ ಜೀವನ ಮತ್ತು ಸಂದೇಶಗಳನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಕಾಯಕ, ಪ್ರಾಮಾಣಿಕತೆ, ಶ್ರಮ ಮತ್ತು ಮಾನವೀಯತೆಯನ್ನು ನಮ್ಮ ಜೀವನದ ಮೌಲ್ಯಗಳಾಗಿಸೋಣ. ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯ ನಿರ್ಮಿಸಲು ಎಲ್ಲರೂ ಒಂದಾಗಿ ಕೈಜೋಡಿಸೋಣ. ಇದು ರೈತ ಮಿತ್ರ ನ್ಯೂಸ್ ವಿಶೇಷ ವರದಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಇರಿ. ನಾನು ಎಸ್.ವೈ. ಕಂಬಾರ. ನಮಸ್ಕಾರ.